Good morning everyone, myself Sandeep K, Assistant Professor in Commerce. Now I am going to present a lecture on the topic Deduction under Section 80G. In the last video I explained about Section 80E and 80EE. Now we shall know about Deduction under Section 80G, donation. First of all, we shall know the meaning of donation. Donation means a person voluntarily gives money to an institute or organization without any consideration as a help. If a person voluntarily gives money to an institute or organization without any consideration is called as donation. ಕನ್ನಡದಲ್ಲಿ ಇದನ್ನ ದೇಣಿಗೆ ಅಂತ ಕರಿತೇವೆ ನಾವು. ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ಸ್ವ ಇಚ್ಛೆಯಿಂದ ತನ್ನಲ್ಲಿರುವ ಹಣವನ್ನ ಯಾವುದೇ ಒಂದು ಸಂಸ್ಥೆಗೆ ಅಥವಾ ಸಂಘಟನೆಗೆ ಪ್ರತಿಫಲವಿಲ್ಲದೆ ನೀಡಿದ್ರೆ, ಸಹಾಯಾರ್ಥವಾಗಿ ನೀಡಿದ್ರೆ ಅದನ್ನ ನಾವೇನಂತ ಕರಿತೇವೆ, ನಾವು ದೇಣಿಗೆ ಅಂತ ಕರಿತೇವೆ ನಾವು. ಬಟ್ ಪ್ಲೀಸ್ ನೋಟ್ ದಿಸ್ ಒನ್, ಡೊನೇಷನ್ ಗಿವನ್ ಟು obtain medical or engineering seat is not a donation under section 80G because there is a consideration. ಮೆಡಿಕಲ್ ಸೀಟ್ ಇರ್ಬೋದು, ಎಂಜಿನಿಯರಿಂಗ್ ಸೀಟ್ ಅನ್ನ ಪಡಿಲಿಕ್ಕೆ ಡೊನೇಷನ್ ಅನ್ನ ಕೊಡ್ತಾರೆ. ಅಲ್ಲಿ ನಾವು ಯಾವ್ದನ್ನ ಕಾಣ್ತೇವೆ, ನಾವು ಕನ್ಸಿಡರೇಷನ್, ಪ್ರತಿಫಲ ಕಾಣ್ತೇವೆ ನಾವು. ಸೀಟಿನ ಬದಲು ಯಾವ್ದು ನೀಡ್ತಾರೆ, ಹಣವನ್ನು ನೀಡ್ತಾರೆ. ಅಲ್ಲಿ ಪ್ರತಿಫಲ ಅನ್ನುವಂಥದ್ದು ವಿನಿಮಯ ಆಗತ್ತೆ. ಅದನ್ನ ಏನಂತ ತಿಳ್ಕೊಳ್ಬಾರ್ದು, ಡೊನೇಷನ್ ಅಂತ ತಿಳ್ಕೊಳ್ಬಾರ್ದು. The money given to institution for charitable purposes and to prescribed funds without any benefits or material return during the previous year is considered as donation under section 80G. If money contributed to any institution for charitable purposes and to prescribed funds during the previous year without any benefit is considered as donation under section 80G. Okay, next one, stages in computing deduction under section 80G. What are the steps to be followed while computing deduction under section 80G? Deduction under section 80G. Next, stages in computing deduction under section 80G. What are the steps to be followed while computing deduction under section 80G? Step 1, selection of donations qualifying under section 80G. Identify those donations which comes under section 80G. ಪ್ರಾಬ್ಲಮ್ ಅಲ್ಲಿ ಏನೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ ಆ ಡೊನೇಷನ್ ಗಳಲ್ಲಿ 80G ಯಲ್ಲಿ ಬರುವಂತದನ್ನ ಗುರುತಿಸಿ. ಇದು ಫಸ್ಟ್ ಸ್ಟೆಪ್. Next, step 2, classify qualified donation into without limit donations and with limit donation. You should know the meaning of without limit donation. What is without limit donation? Without limit donation means there is no maximum limit which can be claimed as deduction under section 80G. 80G ಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡುವಾಗ ಇಂತಿಷ್ಟೇ ಡಿಡಕ್ಷನ್ ಕ್ಲೈಮ್ ಮಾಡ್ಬೇಕಂತ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲದೆ ಇದ್ರೆ ಅಂತ ಡೊನೇಷನ್ ಗಳನ್ನ ಏನಂತ ಕರಿತೇವೆ ನಾವು, ವಿದೌಟ್ ಲಿಮಿಟ್ ಡೊನೇಷನ್ಸ್ ಅಂತ ಕರಿತೇವೆ ನಾವು. ಯಾವುದೇ ಮಿತಿ ಇಲ್ಲ. ಎಷ್ಟು ದೇಣಿಗೆಯನ್ನು ಸಹ ಈ ಒಂದು ಕ್ಯಾಟಗರಿಯಲ್ಲಿ ಬರುವಂತಹ ಪರಿಹಾರ ನಿಧಿಗಳಿಗೆ ಅಥವಾ ಇನ್ಸ್ಟಿಟ್ಯೂಷನ್ಗಳಿಗೆ ದೇಣಿಗೆಯಾಗಿ ನೀಡಬಹುದು. ಒಂದು ವೇಳೆ ದೇಣಿಗೆಯಾಗಿ ನೀಡಿದ್ರೆ ಅಷ್ಟು ಹಣ ಅನ್ನುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಸೆಕ್ಷನ್ 80G ಯಲ್ಲಿ ಪ್ಲೀಸ್ ಸಿ ದಿಸ್ ಒನ್, ವಿದೌಟ್ ಲಿಮಿಟ್ ಡೊನೇಷನ್ಸ್. ಫರ್ದರ್ ದೇ ಆರ್ ಕ್ಲಾಸಿಫೈಡ್ ಇಂಟು 100% ಡಿಡಕ್ಷನ್ ಅಂಡ್ 50% ಡಿಡಕ್ಷನ್. ಇದರಲ್ಲಿ ಎರಡು ಕ್ಯಾಟಗರಿಗಳಿವೆ. ಕ್ವಾಲಿಫೈಯಿಂಗ್ ಅಮೌಂಟ್ 100%, ನೀವು ಎಷ್ಟು ಡೊನೇಷನ್ ಕೊಡ್ತೀರೋ ಅಷ್ಟನ್ನು ತಗೊಳ್ಬೇಕು. ಹಾಗೆ ಡಿಡಕ್ಷನ್ ಎಷ್ಟು ಸಿಗುತ್ತೆ, 100%. ಫಾರ್ ಎಕ್ಸಾಂಪಲ್ 10,000 ನೀವು ಡೊನೇಷನ್ ಕೊಟ್ಟಿದ್ರೆ 10,000 ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಇದರಲ್ಲಿ ಇನ್ನೊಂದು ಕ್ಯಾಟಗರಿ ಇದೆ, ಕ್ವಾಲಿಫೈಯಿಂಗ್ ಅಮೌಂಟ್ 100% ಬಟ್ ಡಿಡಕ್ಷನ್
ಹೌ ಮಚ್ 50% ಓನ್ಲಿ. ಓಕೆ, 10,000 ಡೊನೇಷನ್ ಕೊಟ್ಟಿದ್ರೆ ನೀವು ಡಿಡಕ್ಷನ್ ಆಗಿ ಎಷ್ಟು ಕ್ಲೈಮ್ ಮಾಡ್ಬೋದು? ಎಷ್ಟು 50% ಮಾತ್ರ, ಎಷ್ಟದು 5,000 ಮಾತ್ರ 80G ಅಲ್ಲಿ ಬರುತ್ತೆ. ಕ್ವಾಲಿಫೈಯಿಂಗ್ ಅಮೌಂಟ್ 10,000, ಬಟ್ ಡಿಡಕ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಅಪ್ ಟು 50% ಓನ್ಲಿ, ಮೀನ್ಸ್ 5,000 ಓನ್ಲಿ. 5,000 ಮಾತ್ರ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಯಾವ್ದ್ರಲ್ಲಿ? ಅದು ವಿದೌಟ್ ಲಿಮಿಟ್ ಡೊನೇಷನ್ ಅಲ್ಲಿ. ನೆಕ್ಸ್ಟ್ ಒನ್, ವಿತ್ ಲಿಮಿಟ್ ಡೊನೇಷನ್ಸ್. ವಿತ್ ಲಿಮಿಟ್ ಡೊನೇಷನ್ಸ್ ಆರ್ ದೋಸ್ ಡೊನೇಷನ್ ವಿಚ್ ಕೆನಾಟ್ ಬಿ ಕ್ಲೈಮ್ಡ್ ಡೈರೆಕ್ಟ್ಲಿ ಅಂಡರ್ ಸೆಕ್ಷನ್ 80G. ಯಾವ ದೇಣಿಗೆಯನ್ನ ನೇರವಾಗಿ 80G ಯಲ್ಲಿ ತೋರಿಸ್ಲಿಕ್ಕೆ ಆಗುವುದಿಲ್ಲವೋ ಆ ಎಲ್ಲಾ ದೇಣಿಗೆಯನ್ನ ನಾವೇನಂತ ಕರಿತೇವೆ? ನಾವು ವಿತ್ ಲಿಮಿಟ್ ಡೊನೇಷನ್. ವಿತ್ ಲಿಮಿಟ್ ಡೊನೇಷನ್ ಅಂದ್ರೆ there are certain restriction levied in case of deduction amount under section 80G. 80G ಯಲ್ಲಿ ಡಿಡಕ್ಷನ್ ಕ್ಲೈಮ್ ಮಾಡುವಾಗ ಈ ವಿತ್ ಲಿಮಿಟ್ ಡೊನೇಷನ್ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕಾಗತ್ತೆ. ಆ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿದ ನಂತರ ಏನು ಕ್ವಾಲಿಫೈಯಿಂಗ್ ಅಮೌಂಟ್ ಬರುತ್ತೆ ಅದರ ಮೇಲೆ ಡಿಡಕ್ಷನ್ ಅನ್ನ ಕ್ಲೈಮ್ ಮಾಡಬಹುದು. ಈ ಸ್ಟೆಪ್ 2 ನಲ್ಲಿ ವಿತ್ ಲಿಮಿಟ್ ಡೊನೇಷನ್ ನೀವು ಏನ್ ಮಾಡ್ಬೇಕಾಗತ್ತೆ? ಕ್ಲಾಸಿಫೈ ಮಾಡ್ಬೇಕಾಗತ್ತೆ. ಈ ವಿತ್ ಲಿಮಿಟ್ ಡೊನೇಷನ್ ಸಂಬಂಧಪಟ್ಟಂತೆ ನೀವು ಟೋಟಲ್ ಡೊನೇಷನ್ ಅನ್ನ ಕಂಪ್ಯೂಟ್ ಮಾಡಬೇಕಾಗತ್ತೆ. ಈ ಒಂದು ಕ್ಯಾಟಗರಿ ವಿತ್ ಲಿಮಿಟ್ ಡೊನೇಷನ್ ನಲ್ಲಿ ಬರುವಂತಹ ಟೋಟಲ್ ಡೊನೇಷನ್ ಯಾವ್ದಿದೆ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ? ಕನ್ಸಿಡರ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಟೋಟಲ್ ಅಪ್ ಡೊನೇಷನ್ ವಿಚ್ ಕಮ್ಸ್ ಅಂಡರ್ ವಿತ್ ಲಿಮಿಟ್ category. Second step, what? Classify donation into without limit donation and with limit donation. Next, step 3, computation of the qualifying amount of donations. Computation of the qualifying amount of donation. This is next step involved in deduction under section 80G. This qualifying amount relating to with limit donations. ನೆನ್ಪಿಟ್ಕೊಳ್ಳಿ, ನೀವು ಏನು ಕ್ವಾಲಿಫೈಯಿಂಗ್ ಅಮೌಂಟ್ ಕಂಪ್ಯೂಟ್ ಮಾಡ್ತಾ ಇದ್ದೀರಾ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವಿತ್ ಲಿಮಿಟ್ ಡೊನೇಷನ್ ಸಂಬಂಧಪಟ್ಟಂತೆ ಇರುವಂತದ್ದು. ಕ್ವಾಲಿಫೈಯಿಂಗ್ ಅಮೌಂಟ್ ಕಂಪ್ಯೂಟ್ ಮಾಡುವಾಗ ಕ್ವಾಲಿಫೈಯಿಂಗ್ ಅಮೌಂಟ್ ಈಸ್ ನಥಿಂಗ್ ಬಟ್ ವಿಚ್ ಕಮ್ಸ್ ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ವಿಚ್ ಕಮ್ಸ್ ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಕ್ವಾಲಿಫೈಯಿಂಗ್ ಅಮೌಂಟ್ ಕಂಪ್ಯೂಟ್ ಮಾಡುವಾಗ you have to take total donation which is calculated in step 2 or 10% of adjusted gross total income whichever is less. Total donation step 2 ನಲ್ಲಿ ಕಂಪ್ಯೂಟ್ ಮಾಡಿರ್ತೀರಾ, or 10% of AGTI whichever is less. ನೀವು 10% of adjusted gross total income ಕಂಪ್ಯೂಟ್ ಮಾಡ್ಲಿಕ್ಕಿದೆ. ಇದೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದು ಕ್ವಾಲಿಫೈಯಿಂಗ್ ಅಮೌಂಟ್ ಆಗತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಸ್ಟೆಪ್ 4, ಕಂಪ್ಯೂಟೇಷನ್ ಆಫ್ ದ ಡಿಡಕ್ಟಿಬಲ್ ಅಮೌಂಟ್ ಆಫ್ ಡೊನೇಷನ್ ಫ್ರಮ್ ದ ಕ್ವಾಲಿಫೈಯಿಂಗ್ ಅಮೌಂಟ್. ನೀವೇನು ಕ್ವಾಲಿಫೈಯಿಂಗ್ ಅಮೌಂಟ್ ಕಂಪ್ಯೂಟ್ ಮಾಡಿರ್ತೀರಾ ಅದರಲ್ಲಿ ಇವಾಗ ಡಿಡಕ್ಷನ್ ಕ್ಲೈಮ್ ಮಾಡಬೇಕು. ಡಿಡಕ್ಷನ್ ಕ್ಲೈಮ್ ಮಾಡುವಾಗ ಈ ವಿತ್ ಲಿಮಿಟ್ ಡೊನೇಷನ್ ಸಂಬಂಧಪಟ್ಟಂತೆ ಎರಡು ಡೊನೇಷನ್ಗಳು 100% ಡಿಡಕ್ಷನ್ ಅನ್ನು ಹೊಂದಿವೆ. ಒಂದು ವೇಳೆ ಪ್ರಾಬ್ಲಮ್ ಅಲ್ಲಿ ಆ ಎರಡು ಡೊನೇಷನ್ ಕೊಟ್ಟಿದ್ರೆ ಮೊದಲು 100% ಡಿಡಕ್ಷನ್ ಕ್ಲೈಮ್ ಮಾಡಬೇಕು. ನೆಕ್ಸ್ಟ್ ಉಳಿದ ಬ್ಯಾಲೆನ್ಸಿನ ಮೇಲೆ 50% ಡಿಡಕ್ಷನ್ ಕ್ಲೈಮ್ ಮಾಡಬೇಕು. ಯಾ ಉಳಿದ ಬ್ಯಾಲೆನ್ಸ್ ಏನಿದೆ, ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ, that relating to other donations which are included under the category with limit donations. Which are included under the category with limit donations. Understand? These are some information relating to computation of deduction under section 80G. Next, please see note. How do you compute adjusted gross total income? Adjusted gross total income is calculated as follows. You have to take gross total income as starting point, gross total income less exempted income included in the gross total income. ಒಂದು ವೇಳೆ GTI ನಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ ಇನ್ಕ್ಲೂಡ್ ಆಗಿದ್ರೆ ಅದನ್ನು ಲೆಸ್ ಮಾಡ್ಕೊಳ್ಬೇಕು. ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂಡರ್ ಸೆಕ್ಷನ್ 112 and 112A. Less short term capital gain taxable at 15% under section 111A.
less all deduction under section 80C to 80U but not 80G. 80C ಇಂದ 80U ವರೆಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ತಗೊಳ್ಬೇಕು ಎಕ್ಸೆಪ್ಟ್ 80G. Next, list of eligible donations under section 80G. I already told you donations are classified into two categories. First one, without limit donations. Understand? Second one, with limit donation. Without limit donation again classified into point A with 100% deduction. ಈ ವಿದೌಟ್ ಲಿಮಿಟ್ ಡೊನೇಷನ್ ಅಲ್ಲಿ 100% ಡಿಡಕ್ಷನ್ ಬರುವಂತ ಡೊನೇಷನ್ ಗಳು ಯಾವುದು ಅದರ ಬಗ್ಗೆ ತಿಳ್ಕೊಳ್ಳುವ. ಪ್ಲೀಸ್ ಸಿ ದ ಟೇಬಲ್. ವಿದೌಟ್ ಲಿಮಿಟ್ ಡೊನೇಷನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ 100%, ಡಿಡಕ್ಷನ್ 100%. ಇದು ಇಂಪಾರ್ಟೆಂಟ್ ಆಯ್ತಾ? ಓಕೆ, ಲಾಸ್ಟ್ ಕಾಲಮ್ ನೋಡ್ಕೊಳ್ಬೇಕು. ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಡೊನೇಷನ್ ಆಗಿ ಅಷ್ಟು ಸಹ 80G ಅಲ್ಲಿ ಬರುತ್ತೆ. ಬಟ್ ಡಿಡಕ್ಷನ್ ಎಷ್ಟು? ಫುಲ್ ಅಮೌಂಟ್ 100%. ಯಾವ್ದೆಲ್ಲ ನೋಡೋಣ. Number 1, Prime Minister National Relief Fund. Number 2, National Defense Fund. Number 3, Africa Fund. Number 4, Prime Minister's Armenia Earthquake Relief Fund. Number 5, University or Institution of National Eminence so notified. For example, donation to Mangalore University, donation to Bangalore University, donation to Mysore University, donation to Delhi University, donation to Indian Institute of Technology, donation to Indian Institute of Science. ಇದೆಲ್ಲ ಎಲ್ಲಿ ಬರುತ್ತೆ? ನಂಬರ್ 5 ನಲ್ಲಿ ಬರುತ್ತೆ. ನಂಬರ್ 6, National Foundation for Communal Harmony. ನಂಬರ್ 7, ಜಿಲ್ಲಾ ಸಾಕ್ಷರತಾ ಸಮಿತಿ district. ನಂಬರ್ 8, the Chief Minister's Earthquake Relief Fund ಮಹಾರಾಷ್ಟ್ರ. ಈ ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಅರ್ಥಕ್ವೇಕ್ಗೆ ಸಂಬಂಧಪಟ್ಟಂತೆ ಪರಿಹಾರ ನಿಧಿಗಳನ್ನ ಪ್ರತಿ ರಾಜ್ಯದವರು ಏನ್ ಮಾಡಿರ್ತಾರೆ? ರಚಿಸಿರ್ತಾರೆ. ಒಂದು ವೇಳೆ ಆ ಪರಿಹಾರ ನಿಧಿಗೆ ಕಾಂಟ್ರಿಬ್ಯೂಟ್ ಮಾಡಿದರೆ ದೇ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ನಂಬರ್ 9, ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಸೈಕ್ಲೋನ್ ರಿಲೀಫ್ ಫಂಡ್. ನೆಕ್ಸ್ಟ್ ನಂಬರ್ 10, ನ್ಯಾಷನಲ್ ಟ್ರಸ್ಟ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ ವಿತ್ ಆಟಿಸಮ್, cerebral palsy, mental retardation and multiple disabilities. Number 11, National or State Blood Transfusion Council. Number 12, any fund set up by the state government to provide medical relief to poor. Number 13, Army Central Welfare Fund, Indian Naval Benevolent Fund or Air Force Central Welfare Fund. Number 14, National Illness Assistance Fund. Number 15, the Chief Minister's or the Lieutenant Governor's Relief Fund. Number 16, National Cultural Fund and Technology Development and Application Fund set up by the central government. Number 17, any fund set up by the state government, Gujarat, exclusively for providing relief to the victims of earthquake in Gujarat. Next, number 18, Tsunami Relief Fund. Number 19, National Sports Fund. Number 20, National Children's Fund. Number 21, Swachh Bharat Abhiyan set up by the central government. Number 22, National Fund for Control of Drug Abuse, NFCDA. Number 23, Clean Ganga Fund set up by the central government. Number 24, the Prime Minister's Citizen Assistance and Relief in Emergency Situation Fund, PM Cares Fund. This one is newly introduced donation fund. Please see this one, Prime Minister's Care Fund. Okay, ಈ ವರ್ಷ ಇದು ಇಂಟ್ರೊಡ್ಯೂಸ್ ಮಾಡಿದ್ದು ನೋಡ್ಕೊಳ್ಳಿ. ಇದರಲ್ಲಿ
21, 22, 23, 24 ಎಲ್ಲವೂ ಸಹ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ. If you analyze this, you can come to the conclusion that 24 donations which comes under without limit 100% deduction. ಅರ್ಥ ಆಯ್ತಾ? ಬೇರೆ ಬೇರೆ ಉದ್ದೇಶಗಳನ್ನ ಈಡೇರಿಸುವ ಸಲುವಾಗಿ, ಹಾಗೆಯೇ ಈ ಪ್ರಕೃತಿ ವಿಕೋಪ ಕಂಡು ಬಂದ ಸಂದರ್ಭದಲ್ಲಿ ಪರಿಹಾರವನ್ನು ಒದಗಿಸುವ ಸಲುವಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಈ ಎಲ್ಲ ಪರಿಹಾರ ನಿಧಿಗಳನ್ನ ಸ್ಥಾಪಿಸಿವೆ. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಈ ಪರಿಹಾರ ನಿಧಿಗಳಿಗೆ ದೇಣಿಗೆಯನ್ನು ನೀಡಿದ್ರೆ ಆತ ಸೆಕ್ಷನ್ 80G ಯಲ್ಲಿ ಡಿಡಕ್ಷನ್ ಅನ್ನ ಕ್ಲೈಮ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಬಿ, without limit donation with 50% deduction. We already know without limit donation with 100% deduction. Now we shall know about without limit donation with 50% deduction. Qualifying amount 100%. ನೀವು ಏನು ಡೊನೇಷನ್ ಕೊಡ್ತೀರಾ ಆ 100% ಅಮೌಂಟ್ ಅನ್ನುವಂಥದ್ದು 80G ಯಲ್ಲಿ ಬರುತ್ತೆ. 80G ಯಲ್ಲಿ ಪರಿಗಣಿಸ್ತೇವೆ. ಬಟ್ ಡಿಡಕ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಅಪ್ ಟು 50% ಓನ್ಲಿ. ಬಟ್ ಡಿಡಕ್ಷನ್ ಮಾತ್ರ ಎಷ್ಟು ಸಿಗುವಂತದ್ದು 50% ಮಾತ್ರ. ನಂಬರ್ 1 ಯಾವ್ದೆಲ್ಲ ಬರುತ್ತೆ ನೋಡಿ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡ್ PMNDRF. ನಂಬರ್ 2 ರಾಜೀವ್ ಗಾಂಧಿ ಫೌಂಡೇಶನ್. ನಂಬರ್ 3 ಜವಾಹರಲಾಲ್ ನೆಹರು ಮೆಮೋರಿಯಲ್ ಫಂಡ್. ನಂಬರ್ 4 ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್. ಓನ್ಲಿ 4 donations which comes under this category. ನೆನ್ಪಿಟ್ಕೊಳ್ಬೇಕಿದನ್ನ. ಈ 4 ಡೊನೇಷನ್ಗಳು ಇಂಪಾರ್ಟೆಂಟ್ ಆಯ್ತಾ. These are some information relating to without limit donation, 100% deduction and 50% deduction. Next, second category, with limit donations. A question may be asked for 12 marks under section B. Which are the donations that come under the purview of with limit donation? How it is computed? ಯಾವ ಡೊನೇಷನ್ಗಳು ವಿತ್ ಲಿಮಿಟ್ ಡೊನೇಷನ್ ಅಲ್ಲಿ ಬರ್ತವೆ ಅದನ್ನ ಹೇಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ? We shall see one by one. Following donation which comes under this category. Number 1, donation to the government or any local authority or institution or association approved by the central government to be utilized for the purpose of promoting family planning. Qualifying amount 100%. ನೋಡ್ಕೊಳ್ಳಿ. Number 2, any sum paid by a company to the Indian Olympic Association or any institute notified by the central government for development of infrastructure for sports and games in India or the sponsorship of sports and games in India. Donation to Indian Olympic Association 100%. Qualifying amount 100%. Only 2 donation which qualifies 100% deduction under this category. First one, donation to local authority, donation to government or any local authority or institution for promoting family planning. Local authority ಅಂದ್ರೆ ಮುನ್ಸಿಪಾಲಿಟಿ ಬರುತ್ತೆ, ಪಂಚಾಯತ್ ಬರುತ್ತೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಸಂಬಂಧಪಟ್ಟಂತೆ ಏನಾದ್ರು ದೇಣಿಗೆ ನೀಡಿದ್ರೆ ಓಕೆ 100% ಡಿಡಕ್ಷನ್ ಸಿಗಬಹುದು. Number 2, donation to Indian Olympic Association. I already told you. Next, number 3, donation to the government or any local authority to be utilized for the purpose other than the purpose of promoting family planning. ಫ್ಯಾಮಿಲಿ ಪ್ಲಾನಿಂಗ್ ಬಿಟ್ಟು ಬೇರೆ ಯಾವುದೇ ಉದ್ದೇಶಗಳಿಗೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ಅಂಗಸಂಸ್ಥೆಗಳು, ಮುನ್ಸಿಪಾಲಿಟಿ ಇರಬಹುದು, ಪಂಚಾಯತ್ಗೆ ದೇಣಿಗೆಯನ್ನು ನೀಡಿದ್ರೆ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅದರ 50% ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. 50% ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್.
ಕ್ವಾಲಿಫೈ ಅಮೌಂಟಿನ 50% ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ನಂಬರ್ 4, ಡೊನೇಷನ್ ಟು ಎನಿ ನೋಟಿಫೈಡ್ ಟೆಂಪಲ್, ಮಾಸ್ಕ್, Gurudwara, church or other place which is notified by the government as of historic, archaeological or artistic importance or to be a place worship or renown throughout any state or states. If donation given for repairs or renovation of any notified temple, mosque, Gurudwara, church, he can claim deduction up to 50% of qualifying amount. 50% of qualifying amount. Number 5, donation to notified educational institutions, charitable institutions or sports institutions. 50% of qualifying amount. Number 6, donation to a corporation set up by the government for promoting the interest of the members of the minority communities. Same 50% of the qualifying amount. Number 7, donation to an authority constituted in India by or under any law enacted for the purpose of dealing with and satisfying the needs for housing accommodation or for purpose of planning, development or improvement of cities, towns and villages, or both. 50% of qualifying amount. If you analyze this, you can come to the conclusion that only 2 donation which consists of 100% of qualifying amount and the remaining all which comes under 50% category. Next, rules to be followed while selecting a donation under section 80G. ಸೆಕ್ಷನ್ 80G ಅಲ್ಲಿ ಯಾವುದೇ ಒಂದು ಡೊನೇಷನ್ ಅನ್ನ ಪರಿಗಣಿಸುವಾಗ ಇದೆಲ್ಲವನ್ನು ನೋಡ್ಕೊಳ್ಬೇಕಾಗತ್ತೆ. ನಂಬರ್ 1, ಡೊನೇಷನ್ ಕ್ಯಾನ್ ಬಿ ಗಿವನ್ ಇನ್ ಕ್ಯಾಶ್ ಆರ್ ಬೈ ಚೆಕ್ಸ್ ಆರ್ ಡ್ರಾಫ್ಟ್ ಆರ್ ಆನ್ಲೈನ್ ಟ್ರಾನ್ಸ್ಫರ್ RTGS, ನಾಟ್ ಇನ್ ಕೈಂಡ್. ಡೊನೇಷನ್ ಕ್ಯಾನ್ ಬಿ ಗಿವನ್ ಇನ್ ಕ್ಯಾಶ್ ಆರ್ ಚೆಕ್ ಆರ್ ಡ್ರಾಫ್ಟ್ ಆರ್ ಆನ್ಲೈನ್ ಟ್ರಾನ್ಸ್ಫರ್ ಬಟ್ ನಾಟ್ ಇನ್ ಕೈಂಡ್. ಹಣದ ರೂಪದಲ್ಲಿ ಅಥವಾ ಚೆಕ್ಕಿನ ರೂಪದಲ್ಲಿ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬಹುದು, ಆದ್ರೆ ವಸ್ತುವಿನ ರೂಪದಲ್ಲಿ ಡೊನೇಷನ್ ಕೊಟ್ರೆ ಅದು 80G ಅಲ್ಲಿ ಬರುವುದಿಲ್ಲ. ನೋ ಡಿಡಕ್ಷನ್ ಶೆಲ್ ಬಿ ಅಲೌಡ್ ಇನ್ ರೆಸ್ಪೆಕ್ಟ್ ಆಫ್ ಡೊನೇಷನ್ ಇನ್ ಕ್ಯಾಶ್ ಆಫ್ ಎನ್ ಅಮೌಂಟ್ ಎಕ್ಸೀಡಿಂಗ್ ₹2000. ಒಂದು ವೇಳೆ ನಗದು ದೇಣಿ ಅನ್ನುವಂಥದ್ದು 2000ಕ್ಕಿಂತ ಜಾಸ್ತಿ ಇದ್ರೆ ಅದು 80G ಅಲ್ಲಿ ಬರುವುದಿಲ್ಲ. ಅಂದ್ರೆ 2000ವರೆಗಿನ ನಗದು ದೇಣಿಗೆ ಮಾತ್ರ ಎಲ್ಲಿ ಬರುತ್ತೆ, 80G ಅಲ್ಲಿ ಬರುತ್ತೆ. ನಂಬರ್ 2, donation is to be given only for institution or association, not to a particular person. Understand? ವ್ಯಕ್ತಿಗೆ ದೇಣಿಗೆಯನ್ನು ನೀಡಿದ್ರೆ ಅದು ಯಾವುದರಲ್ಲಿ ಬರುವುದಿಲ್ಲ, 80G ಅಲ್ಲಿ ಬರುವುದಿಲ್ಲ, ನೋಡ್ಕೊಳ್ಳಿ. ನಂಬರ್ 3, donation given to a political party is deductible under section 80GGC, under section 80GGB and not under section 80G. ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಕೊಡ್ತಾರೆ, ಅದು ಸಪರೇಟ್ ಸೆಕ್ಷನ್ ಅಲ್ಲಿ ಬರುತ್ತೆ, 80GGC ಮತ್ತೆ 80GGB ಅಲ್ಲಿ ಬರುತ್ತೆ. ನೆಕ್ಸ್ಟ್ ನಂಬರ್ 4, the institution or association to whom donation is given must be a registered body whose accounts are audited, which is not meant for any particular caste, creed or religion on which is notified for the time being under this section. ಯಾವುದೇ ಇನ್ಸ್ಟಿಟ್ಯೂಷನ್ ಇರಬಹುದು, ಅಸೋಸಿಯೇಷನ್ ಇರಬಹುದು, ಅದಕ್ಕೆ ದೇಣಿಗೆಯನ್ನು ನೀಡುವಂತಿದ್ರೆ ಅದು ರಿಜಿಸ್ಟರ್ಡ್ ಬಾಡಿ ಆಗಿರಬೇಕು. ನೆಕ್ಸ್ಟ್ ಒನ್, ನಂಬರ್ 5, ಡೊನೇಷನ್ ಟು ಎನಿ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ not for the benefit of any particular religious community, caste or creed. Not for the benefit of any particular religious community, caste or creed. These are some information relating to donation. Thank you.